पूज्याय राघवेंद्राय सत्यधर्मरताय च भजतां कल्पवृक्षां नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವಂತು. ಮಿಕ್ಸಿಂಗ್ ಬೌಲ್ ತೊಗೊತೀನಿ. ಮಿಕ್ಸಿಂಗ್ ಬೌಲ್ ತೊಗೊಂಡು 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊತೀನಿ. ಓಕೆ, 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಓಮ್ ಕಾಳು ಅಂತಾರಲ್ಲ ಅದನ್ನು ಹಾಕ್ಕೊತೀನಿ. ಸ್ವಲ್ಪ ಓಮ್ ಕಾಳು ಹಾಕ್ಕೊಂಡು ನಂತರ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಹಾಕ್ಕೊಬೇಕು. ಇದನ್ನು ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಬೇಕು. ಓಕೆ, ಯಾವ ಸ್ಪೂನ್ಗೇನೆಲ್ಲ ಏನೂ ಬೇಕಿಲ್ಲ, ಹೀಗೆ ಕಲಿಸ್ಕೊತೀನಿ. ಓಕೆ, ಚೆನ್ನಾಗೆಲ್ಲ ಹೊಂದ್ಕೋಬೇಕು. ಈ ಥರ ಆಗಬೇಕು. ಎಣ್ಣೆ, ಉಪ್ಪು, ಅಜ್ವಾನ, ಕಾಳು ಎಲ್ಲ ಹೊಂದ್ಕೊಂಡಂಗೆ ಕಲಿಸ್ತೀನಿ. ಓಕೆ, ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟು ರೆಡಿ ಮಾಡ್ಕೋಬೇಕು. ಚಪಾತಿ ಹದಕ್ಕೆ ಬಂದರೆ ಸಾಕಷ್ಟೆ. ಸ್ವಲ್ಪ ನೀರು ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹದ ಕಲಿಸ್ಕೊಳ್ತೀನಿ ನೀರು ಹಾಕ್ಕೊಂಡು 1 ನಿಮಿಷ. ನೆಕ್ಸ್ಟ್ ಇವಾಗ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಓಕೆ, ಹಿಟ್ಟು ರೆಡಿ ಇದೆ. ಇದನ್ನು ಮುಚ್ಚಿಡ್ತೀನಿ. ಓಕೆ, ಮುಚ್ಚಿ ಇಟ್ಕೊಂಡ್ರೆ 20 to 30 ಮಿನಿಟ್ಸ್ ರೆಸ್ಟ್ ಮಾಡಿದರೆ ಸಾಕಷ್ಟೆ. ಓಕೆ, ಒಂದು ಪಾತ್ರೆ ಇಟ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂತೀನಿ. ಓಕೆ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅಥವಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರೋ ನೋಡಿಕೊಂಡು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದನ್ನು ಸ್ವಲ್ಪ ಇದು ಕಡಲೆ ಹಿಟ್ಟು ಹಸಿ ವಾಸನೆ ಇರುತ್ತೆ, ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಕಡಲೆ ಹಿಟ್ಟು ಹುರ್ಕೋಬೇಕು. ಓಕೆ, ಹಸಿ ವಾಸನೆ ಆಯಿಲ್ ಹಾಕಿನೂ ಫ್ರೈ ಮಾಡ್ಬೋದು, ಬೇಡ ಅಂತ ನಾನು ಜಾಸ್ತಿ ಆಯಿಲೆಲ್ಲ ಬೇಡ, ಹೆಲ್ತ್ ವೈಸ್ ನೋಡ್ಕೋಬೇಕಾ. ಓಕೆ, ಹಾಗಾಗಿ ಹೆಲ್ತ್ ವೈಸ್ ನೋಡಿಕೊಂಡು ನಾನು ಹಾಗಾಗಿ ಜಾಸ್ತಿ ಎಲ್ಲ ಆಯಿಲೆಲ್ಲ ಏನು ಹಾಕ್ತಾಯಿಲ್ಲ. ಓಕೆ, ನೀವು ಕ್ವಾಂಟಿಟಿ ನೀವು ಎಷ್ಟು ಜನ ಇದ್ದೀರಿ ಅಥವಾ ಎಷ್ಟು ಜನ ಮಾಡ್ತೀರಿ ನೋಡ್ಕೊಂಡು ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಷ್ಟೇ. ಹಿಟ್ಟೆಲ್ಲ ಹುರಿದಾಗಿದೆ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಬೇಕು. ಫಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಕುಟಾಣಿ ಒಳಗೆ. ನೆಕ್ಸ್ಟ್ ಸ್ವಲ್ಪ ಮೆಂತ್ಯಕಾಳು, ನೆಕ್ಸ್ಟ್ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕ್ಕೊಂಡು ಇವಾಗ ಕುಟ್ತೀನಿ. ಕುಟ್ಟಿ ಚೆನ್ನಾಗಿ ಮಿಕ್ಸಿಗೆಲ್ಲ ಹಾಕೋದಿಲ್ಲ, ಬೇಡ, ಹೀಗೆ ಕುಟ್ಕೊಂಡ್ಬೇಕು. ನೆಕ್ಸ್ಟ್ ಓಕೆ, ಚೆನ್ನಾಗಿ ನೀಟಾಗಿ ತರಿ ಆಗಬೇಕಿದು. ಓಕೆ, ಓಕೆ, ಇನ್ನೊಂದು ಸ್ವಲ್ಪ ಪೌಡ್ರ್ ಆಗಬೇಕು. ಇವಾಗ ಅವಲಕ್ಕಿ ತೊಗೊಂಡಿದ್ದೀನಿ, 1 ಬೌಲ್ ಅಷ್ಟೇ ತೊಗೊಂಡಿದ್ದೀನಿ. ಓಕೆ, ಇದನ್ನು ತೊಳ್ಕೊಬೇಕು ನೀರು ಹಾಕಿ ಅಷ್ಟೇ. ಓಕೆ, ಸ್ವಲ್ಪ ನೀರು ಹಾಕಿ ಒಂದ್ಸಲ ನೀರು ಹಾಕಿ ತೊಳೆದು ಇಟ್ಕೋಬೇಕು ಅಷ್ಟೇ. ಈ ನೀರೆಲ್ಲ ಚೆಲ್ಬಿಟ್ರೆ ಸಾಕಷ್ಟೇ, ಏನು ಮಾಡೋದು ಬೇಡ. ನೀರೆಲ್ಲ ಚೆಲ್ಲಿದ್ರೆ ಇದು ನೆಂದಿರ್ತೈತೆ ಆಲ್ರೆಡಿ. ಎಷ್ಟು ನೆನೆತೈತೆ ಅಷ್ಟು ಚೆನ್ನಾಗಿದ್ದು. ಮುದ್ದೆ ಆಗೋದೆಲ್ಲ ಬೇಡ. ಇವಾಗ ನೀರು ಚೆಲ್ಬಿಟ್ರೆ ಸಾಕಷ್ಟೇ. ನೀರು ಚೆಲ್ತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂತೀವಿ. ಓಕೆ, ಎಣ್ಣೆ ಹಾಕ್ಕೊಂಡು ಓಕೆ, ನೆಕ್ಸ್ಟ್ ಎಣ್ಣೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು. ಯಾಕಂದರೆ ಕ್ವಾಂಟಿಟಿ ನೀವು ಮಾಡೋದ್ರ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೂ ಬರುತ್ತೆ. ಜಾಸ್ತಿ ಕ್ವಾಂಟಿಟಿ ಅಥವಾ ಸ್ವಲ್ಪ ಕ್ವಾಂಟಿಟಿ, ಸ್ವಲ್ಪ ಜಾಸ್ತಿನೂ ಅಥವಾ ಕಡಿಮೆನೂ ಮಾಡೋಕ್ಕೆ ಬರುತ್ತೆ. ನೆಕ್ಸ್ಟ್ ಇವಾಗ ಮಸಾಲ ಎಲ್ಲ ಮಸಾಲ ಎಲ್ಲ ಪುಡಿ ಮಾಡ್ಕೊಂಡಿದ್ದೆ, ಅದು ಮಸಾಲ ಹಾಕೋಣ. ಓಕೆ, ಇದರಲ್ಲಿ ಜೀರಿಗೆ, ಧನಿಯಾ ಹಾಗೂ ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇದು ಹಸಿ ವಾಸನೆ ಹೋಗೋದ್ರೊಳಗೆ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ಓಕೆ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಮೊದಲೇ ಕಡಲೆ ಹಿಟ್ಟು ರೋಸ್ಟ್ ಮಾಡ್ಕೊಂಡಿದ್ದೆ, ಆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಇದಕ್ಕೆ. 1 ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಓಕೆ, ಹಸಿ ವಾಸನೆ ಇರುತ್ತೆ ಮಸಾಲ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಕಡಲೆ ಹಿಟ್ಟು
ಇವಾಗ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ಅದನ್ನು ಹುರ್ಕೊಂಡು ಓಕೆ. ಇದು ಆಯಿಲ್ ಹಾಕಿ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೋಡಿ ಮಾಡ್ಕೊಬೇಕು ಓಕೆ. ಹಸಿ ವಾಸನೆ ಹೋಗಬೇಕು ಕಡಲೆ ಹಿಟ್ಟಿಂದು ಸಾಕು. ಕ್ವಾಂಟಿಟಿ ನೀವು ಮಾಡೋದ್ರ ಮೇಲೆ ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತೀನಿ ಅಂತ ಓಕೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಅವಲಕ್ಕಿ ಇದೆ ಅಲ್ಲ, ತೊಳೆದು ನೀರಲ್ಲಿ ಹಾಕಿರೋ ಅವಲಕ್ಕಿ ಕ್ವಾಂಟಿಟಿ ನೋಡಿ ಜಾಸ್ತಿನೋ ಕಡಿಮೆನೋ ಮಾಡ್ಬೋದು, ಏನು ತೊಂದರೆ ಇಲ್ಲ ಓಕೆ. ಇವಾಗ ಮತ್ತೆ ಹುರ್ಕೋಬೇಕಿದೆ ಅದಾಗುತ್ತೆ, ಎಲ್ಲದನ್ನೂ ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ. ಇವಾಗ ಚೂರು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ ಓಕೆ. ಚೂರು ಅಚ್ಚ ಖಾರದ ಪುಡಿ, ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಓಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಆಮ್ಚೂರು ಪೌಡ್ರ್ ಬೇಕಂದರೆ ಹಾಕ್ಕೋಬೋದು, ಗರಂ ಮಸಾಲ ಹಾಕ್ಕೊತೀನಿ ಅಂದರೆ ಹಾಕ್ಕೋಬೋದು. ನಾನು ಜಾಸ್ತಿ ಬೇಡ, ಯಾಕಂದರೆ ಆಲ್ರೆಡಿ ಧನಿಯಾ ಎಲ್ಲ ಹಾಕ್ಕೊಂಡು ನಿಮಗೆ ಜಾಸ್ತಿ ಸ್ಪೈಸಸ್ ಎಲ್ಲ ಇಷ್ಟ ಆಗುತ್ತೆ, ಮಸಾಲ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದರೆ ಹಾಕ್ಕೋಬೋದು. ಗರಂ ಮಸಾಲ ಬೇಕಂದರೆ ಹಾಕ್ಕೊಳ್ಳಿ, ಚಾಟ್ ಮಸಾಲ ಬೇಕಂದರೆ ಹಾಕ್ಕೊಳ್ಳಿ, ಅಥವಾ ಆಮ್ಚೂರು ಪೌಡ್ರ್ ಆದರೆ ಹಾಕ್ಕೊಳ್ಳಿ ಓಕೆ. ಜಾಸ್ತಿ ಮಸಾಲ ಎಲ್ಲ ಬೇಡ, ಸಾಕಿಷ್ಟೇ. ಚಿಕ್ಕ ಮಕ್ಕಳೆಲ್ಲ ತಿಂತಾರೆ ಅಂತಂದರೆ ಇಷ್ಟೇ ಸಾಕಿಷ್ಟೇ. ಒಂದು 20 ನಿಮಿಷ ನೆನೆಸಿರುವಂಥ ಗೋಧಿ ಹಿಟ್ಟು ತೊಗೋಬೇಕು. ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಲಟ್ಟಿಸ್ಕೋಬೇಕು. ಇಲ್ಲಾಂದರೆ ಈ ಥರ ಮಧ್ಯದಲ್ಲಿ ಹಿಂಗೆ ಈ ಥರ ಹಳ್ಳ ಥರ ಮಾಡಿಕೊಂಡು ಈ ಥರ ಬಟ್ಲ ಥರ ಮಾಡ್ಕೋಬೇಕು. ಈ ಥರ ಬಟ್ಲ ಥರ ಮಾಡಿಕೊಂಡು ಇದೇನಿದೆ ಎಲ್ಲ ಸ್ಟಫಿಂಗ್, ಅವಲಕ್ಕಿದು ಸ್ಟಫಿಂಗ್ ಇದೆ ಅಲ್ಲ, ಅವಲಕ್ಕಿದು ಸ್ಟಫಿಂಗ್ ಇದರೊಳಗೆ ಮಧ್ಯದಲ್ಲಿ ಹಾಕ್ಕೋಬೇಕು ಓಕೆ. ಮಧ್ಯದಲ್ಲಿ ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಇದನ್ನು ಪರೋಟ ಥರ. ಇಲ್ಲಾಂದರೆ ಫಸ್ಟ್ ಒಂದು ಚಪಾತಿ ಲಟ್ಟಿಸ್ಕೋಬೇಕು. ಒಂದು ಚಪಾತಿ ಲಟ್ಟಿಸ್ಕೊಂಡು ಈ ಸ್ಟಫಿಂಗ್ನ ಮಧ್ಯದಲ್ಲಿ ಇಟ್ಕೋಬೇಕು. ಈ ಸ್ಟಫಿಂಗ್ನ ಮಧ್ಯದಲ್ಲಿ ಇಟ್ಕೊಂಡು ಇವಾಗ ಈ ಥರ ಕ್ಲೋಸ್ ಮಾಡ್ಕೊಂಡೆ ಓಕೆ. ಎಲ್ಲ ಸೈಡ್ನ ಈ ಥರ ಕ್ಲೋಸ್ ಮಾಡಿಕೊಂಡು ಲಟ್ಟಿಸ್ಕೋಬೋದು. ಇದು ಅವಲಕ್ಕಿ ಪರೋಟ, ಹೆಲ್ದಿ ಆಗಿರುತ್ತೆ, ಹೆಲ್ದಿಗೂ ತುಂಬ ಒಳ್ಳೆಯದು, ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು ಓಕೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಓಕೆ. ಇವಾಗ ಕೈಯಿಂದಾದರೂ ತಟ್ಕೋಬೋದು ಅಥವಾ ಲಟ್ಟಣಿಗೆ ತೊಗೊಂಡಾದರೂ ಲಟ್ಟಿಸ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಹೆಲ್ದಿ ಹಾಗೂ ತುಂಬ ಆರೋಗ್ಯಕರವಾಗಿರುತ್ತೆ. ಇವಾಗ ನೆಕ್ಸ್ಟ್ ಆಯ್ತಲ್ಲ, ಫಸ್ಟು ಒಂದೊಂದೇ ಪರೋಟ ಬೇಯಿಸ್ಕೊಬೇಕು ಓಕೆ. ಒಂದೊಂದೇ ಪರೋಟ ಬೇಯಿಸ್ಕೊಂಡು ಓಕೆ. ಎರಡು ಸೈಡ್ ನೀಟಾಗಿ ಬೆನೆಸ್ಕೋಬೇಕು ಎಲ್ಲ ಪರೋಟನ. ನೀವು ಎಷ್ಟು ಮಾಡಿರ್ತೀರಿ ಅಷ್ಟನ್ನು ಬೆನೆಸ್ಕೊಳ್ಳಿ. ಈ ಪರೋಟ ಆಯ್ತಲ್ಲ, ಅವಲಕ್ಕಿಯಿಂದ ಮಾಡಿರುವಂಥ ಪರೋಟ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.